ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಸ್ನೇಹಿತರೆ, ನಿನ್ನೆ ದಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಅಪ್ಡೇಟನ್ನು ಕೊಟ್ಟಿದ್ದೀವಿ. ಸೊ ಏನು ಅಪ್ಡೇಟ್ ಅಂತಂದರೆ, ಮಾರ್ಚ್ 23 ನಂತರ ಎಲ್ಲ ನೋಟಿಫಿಕೇಷನ್ಗಳು ಓಪನ್ ಅಪ್ ಆಗ್ತಾವೆ ಅಂತ ಹೇಳಿದ್ದೆ. ಆ ವಿಚಾರವಾಗಿ ನಿಮಗೆ ತುಂಬ ಒಂದು ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ರಿ, ಸರ್ ನಿಮಗೆ ಹೇಗೆ ಇದು ಮಾಹಿತಿ ಸಿಕ್ತು, ಹೇಗೆ ನಾವು ಇದನ್ನು ನಂಬೋದು ಅಂತೇಳಿ. ಸೊ ಆ ವಿಚಾರವಾಗಿ ಮತ್ತು ಏನು 56,432 ಹುದ್ದೆಗಳೇನಿದಾವಲ್ಲ, ಇಲ್ಲಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗೆ ಈ ಹುದ್ದೆಗಳು ಸಿಗಬೇಕು. ಸೊ ಈ ನಿಟ್ಟಿನಲ್ಲಿ ಈ ಹುದ್ದೆಗಳನ್ನು ಏನು ಪರೀಕ್ಷಾ ಅಥಾರಿಟಿಗೆ ಅಂದರೆ KE ಅಥಾರಿಟಿಗೆ ಕೊಡಬೇಕು. ಯಾಕಂದರೆ KPSC ಅನ್ನುವಂಥದ್ದು ಒಂದು ಪಂಚವಾರ್ಷಿಕ ಯೋಜನೆ ಆಗುತ್ತೆ. ಅಲ್ಲಿ ಭಾಳಷ್ಟು ಪಾತ್ರ ಭ್ರಷ್ಟಾಚಾರ, ಒಂದು ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ ಅಲ್ಲಿ. ಸ್ನೇಹಿತರೆ, ಪ್ರಾಮಾಣಿಕವಾಗಿ ಓದಿರ್ತಕ್ಕಂಥ ಅಭ್ಯರ್ಥಿಗೆ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ಏನೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ ಅಂದರೆ 56,432 ಹುದ್ದೆಗಳಿಗೆ ಸೊ ಕಂಪ್ಲೀಟಾಗಿ ಎಲ್ಲ ಹುದ್ದೆಗಳು ಪರೀಕ್ಷೆಯನ್ನು KE ನಡೆಸಬೇಕು. ಆ ನಿಟ್ಟಿನಲ್ಲಿ ಏನು ಪಾತ್ರ ಇದು ಭಾಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ 56,000 ಹುದ್ದೆಗಳು ಕನ್ಫರ್ಮ್ ಆಗ್ತಿದೆಯಲ್ಲ, ಈ ಹುದ್ದೆಗಳು ಎಲ್ಲ ಒಂದು ಪ್ರತಿಭಾವಂತ ಓದಿರ್ತಕ್ಕಂಥ ಅಭ್ಯರ್ಥಿಗೆ ಸಿಗಬೇಕು ಅಂತಂದರೆ ಅಷ್ಟೇ ಭಾಳ ಈ ಎಷ್ಟು ಹೋರಾಟ ಮಾಡ್ತಾ ಇದ್ದೀವಲ್ಲ ಅಷ್ಟೇ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದಾಗಿರ್ತದೆ ಸ್ನೇಹಿತರೆ. ಈ ಒಂದು ವಿಚಾರವಾಗಿ ಮತ್ತು ನಿನ್ನೆ ದಿನ ನೀವು ತುಂಬ ಒಂದು ಅಭ್ಯರ್ಥಿಗಳು ಕಮೆಂಟ್ ಹಾಕಿದ್ರಿ, ಸರ್ ಹೇಗೆ ನೋಟಿಫಿಕೇಷನ್ ಆಗುತ್ತಾ ಇಲ್ಲ ಅಂತೇಳಿ. ಸ್ನೇಹಿತರೆ, ಎರಡು ವಿಚಾರಗಳ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತಾ ಇದ್ದೀನಿ. ನಿನ್ನೆ ದಿನ ಸೊ ಕಾಂಗ್ರೆಸ್ನ ಪ್ರಮುಖವಾಗಿರ್ತಕ್ಕಂಥ ವಕ್ತಾರರು, ಸಚಿವ ಸಂಪುಟ ದರ್ಜೆಯನ್ನು ಹೊಂದಿರತಕ್ಕಂಥ ಸೊ ನಟರಾಜ್ ಗೌಡರು ಸೊ ನಿನ್ನೆ ದಿನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಸೊ ಏನು ಅಂತಂದರೆ, ಎಲ್ಲ ಒಂದು ಪ್ರೊಟೆಸ್ಟ್ಗಳು ಅದು, ಆಮೇಲೆ ವಿದ್ಯಾರ್ಥಿಗಳೆಲ್ಲ ಏನು ಪಾತ್ರ ಬೇದಿ ಬರ್ತಾ ಇದ್ದಾರೆ, ಯಾವಾಗ ನೋಟಿಫಿಕೇಷನ್ ಮಾಡ್ತೀರಿ ಅಂತೇಳಿ ನಾವು ಒಂದು ಭಾಳ ಎಲ್ಲ ನಮ್ಮ ಆಸ್ಪಿರೆಂಟು ಗಟ್ಟಿಯಾಗಿ ನಾವು ಕೇಳಿದಾಗ ಸೊ 23 ನಂತರ ಎಲ್ಲ ನೋಟಿಫಿಕೇಷನ್ಗಳು ಆರಂಭ ಆಗ್ತಾವ ಅಂಥೇಳಿ ಅವ್ರು ಹೇಳಿದರು. ಅದಾದಮೇಲೆ ನಾವು ಅಧಿಕಾರಿಗಳಿಗೆ ಒಂದಿಷ್ಟು ನಮಗೆ ಸಂಪರ್ಕ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವೆಲ್ಲ ಕೇಳಿದಾಗ ಸೊ 23 ನಂತರ ಈಗ ಒಂಚೂರು ಏನು ಪಾತ್ರ ಒಳ ಮೀಸಲಾತಿದು ಕಾನ್ಸೆಪ್ಟ್ ಇದೆ, ಅದು ನೆಕ್ಸ್ಟು ಸಚಿವ ಸಂಪುಟದಲ್ಲಿ ಅದು ಕ್ಲಿಯರ್ ಆಗುತ್ತೆ. ಹಾಗಾಗಿ 23 ನಂತರ ಎಲ್ಲ ನೋಟಿಫಿಕೇಷನ್ಗಳು ಓಪನ್ ಆಗ್ತಾವೆ ಸ್ನೇಹಿತರೆ. ಸೊ ಅದು 23ಕ್ಕೆ ಆಗಬೇಕಂತೇನಿಲ್ಲ, 23 ನಂತರ ಮುಖ್ಯವಾಗಿ 8,156 ಹುದ್ದೆಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಆಮೇಲೆ ಈಗ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಹುದ್ದೆಗಳು, PSI 600 PSI ಹುದ್ದೆಗಳು, ಸುಮಾರು ಏನು ಪಾತ್ರ ಒಂದು ಲಿಸ್ಟೇ ಇದೆ. ಇಲ್ಲಿ ನಾವು ಲಾಸ್ಟ್ ಟೈಮ್ CM ಅವರಿಗೆ ಈಗ ನಿಮಗೆ ಏನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂತಂದರೆ, 56,000 ಹುದ್ದೆಗಳು ಏನಿದಾವಲ್ಲ, ಈ ಎಲ್ಲ ಹುದ್ದೆಗಳು ಭಾಳ ಏನು ಪಾತ್ರ ಓದಿರ್ತಕ್ಕಂಥ ಒಬ್ಬ ಒಂದು ಆರ್ಥಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವ್ಯಕ್ತಿಗೆ ಸಿಗಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಆಗಬಾರ್ದು. KPSC ಕೊಟ್ಟರೆ ಖಂಡಿತ ಏನು ಪಾತ್ರ ಭ್ರಷ್ಟಾಚಾರ ಆಗುವುದಂತೂ 100ಕ್ಕೆ 100 ಸತ್ಯ. ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯನವರಿಗೆ ಲಾಸ್ಟ್ ಅವಧಿಯಲ್ಲಿ ಭೇಟಿಯಾದಾಗ ನಾವು ಈ ಒಂದು ಲೆಟ್ರನ್ನು ಮುಖ್ಯವಾಗಿ ಕೊಟ್ಟಿದ್ದೀವಿ. ಸ್ನೇಹಿತರೆ, ಇಲ್ಲಿ ಏನು ನಾವು ಮೆನ್ಷನ್ ಮಾಡಿದ್ದೀವಿ ಅಂತಂದರೆ, ಏನು 56,000 ಹುದ್ದೆಗಳಿದಾವಲ್ಲ, ಇವು ಕಂಪ್ಲೀಟಾಗಿ ಒಂದು 100ಕ್ಕೆ 90% ಆದರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕೊಡಬೇಕು, KEಗೆ ಕೊಡಬೇಕು. ಅಂದಾಗ ಏನು ಪಾತ್ರ ಪ್ರಾಮಾಣಿಕವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ನ್ಯಾಯವನ್ನು ಒದಗಿಸಿದಂಗೆ ಆಗುತ್ತೆ ಅಂತೇಳಿ CM ಅವ್ರ ಗಮನಕ್ಕೆ ನಾವು ಇದನ್ನು ಮುಖ್ಯವಾಗಿ ತಂದಿದ್ದೀವಿ. ಅದಾದ ನಂತರ ನಿನ್ನೆ ದಿನ ಏನು ವಕ್ತಾರರು ಬಂದಿದ್ರಲ್ಲ, ನಿನ್ನೆ ದಿನ ಕಾಂಗ್ರೆಸ್ನ ವಕ್ತಾರರು, ಅವ್ರಿಗೂ ಸಹಿತ ಏನು ಪಾತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಚಾನಲ್ ನ್ಯೂಸಲ್ಲಿ ಬರುತ್ತೆ, ರಿಪಬ್ಲಿಕ್ ಕನ್ನಡದಲ್ಲೂ ಬರುತ್ತೆ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಏನು 56,000 ಹುದ್ದೆಗಳೇನು ಇದಾವಲ್ಲ, ನೀವು ಪ್ರಾಮಾಣಿಕವಾಗಿ ನಿಮ್ಮ ಸರ್ಕಾರದ ಒಂದು ಬದ್ಧತೆ ಇತ್ತಂದರೆ ಖಂಡಿತ ಏನು ಪಾತ್ರ ನೀವು KEಗೆ ಏನು ಪಾತ್ರ ಎಲ್ಲ ಒಂದು ಎಕ್ಸಾಮಿನೇಷನ್ನ ಒಂದು ಪರೀಕ್ಷಾ ಒಂದು ಇದನ್ನು ಅಥಾರಿಟಿಯನ್ನು ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಎರಡೂ ಬೇಡಿಕೆಗಳು, ಒಂದು ಬೇಡಿಕೆ ಭಾಳ ಏನು ಪಾತ್ರ ನಾವು ಗಂಭೀರವಾಗಿ ಆಸ್ಪಿರೆಂಟು ಕೇಳ್ತಾ ಇದ್ದೀವಿ. ಖಂಡಿತ 100ಕ್ಕೆ 90% ಎಲ್ಲ ಒಂದು ಪರೀಕ್ಷೆಗಳು KEನೇ ನಡೆಸುತ್ತೆ. ಇದು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, 100ಕ್ಕೆ 90% ಪರೀಕ್ಷೆಗಳು KE ನಡೆಸುತ್ತೆ. ಈಗ ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಈಗ PC PSI ಎಲ್ಲ ಏನು ಪಾತ್ರ KEನೇ ಏನು ಪಾತ್ರ ನಡೆಸುತ್ತೆ ಎಕ್ಸಾಮ್ಗಳನ್ನ. ಹಾಗಾಗಿ ಸೊ ಎಲ್ಲ ಒಂದು ಸ್ಪರ್ಧಾರ್ಥಿಗಳು ಮುಕ್ತವಾಗಿ ಯಾವುದೇ ರೀತಿ ಭಯ, ಆತಂಕ ಅಥವಾ ಇನ್ಯಾರಿಗೂ ಏನು ಪಾತ್ರ ನಾವು ಏನಾದರೂ ಆಮಿಷಗಳನ್ನ ಒಡ್ಡುವಂಥದ್ದು ಯಾರಾದರೂ ಇರ್ತಾರೆ ಸಮಾಜದಲ್ಲಿ, ಅವ್ರಿಗೇನು ಪಾತ್ರ ಮಾರು ಹೋಗುವಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾಕಂದರೆ CM ಅವರಿಗೆ ಮನವಿ ಮಾಡಿದ್ದೀವಿ. ಸೊ ಇವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡಿಬೇಕು ಅಂತೇಳಿ. ಇದು ನಡೆಯುತ್ತೆ. 100ಕ್ಕೆ 90% KEನೇ ಏನು ಪಾತ್ರ ಎಕ್ಸಾಮಿನೇಷನ್ ನಡೆಸುತ್ತೆ.
ಭಾಳ ನೀಟಾಗಿ ಪಾರದರ್ಶಕವಾಗಿ ಪ್ರಸನ್ನ ಕುಮಾರ್ ಸರು ಸೊ ನಡೆಸ್ತಾರೆ ಅವರು. ಖಂಡಿತ ಅವ್ರ ಮೇಲೆ ವಿಶ್ವಾಸ ಇದೆ. ಮತ್ತು ಮುಖ್ಯವಾಗಿ 23 ನಂತರ ನೋಟಿಫಿಕೇಷನ್ಗಳು ಓಪನ್ ಆಗ್ತವೆ ಅಂತ ಹೇಳಿದ್ದೀನಿ. ಸೊ 23 ನಂತರ ಎಲ್ಲ ನೋಟಿಫಿಕೇಷನ್ಗಳು ಖಂಡಿತ ಓಪನ್ ಆಗ್ತವೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಇದುವರೆಗೆ ಸಾಕಷ್ಟು CM ಅವರಿಗೆ ಎಲ್ಲ ಒಂದು ಪ್ರಾಬ್ಲಮ್ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟಿ ಒಂದು KS ಮುಖ್ಯ ಫಲಿತಾಂಶದ ಬಗ್ಗೆ ಅದನ್ನು ಪಾರದರ್ಶಕ ತರಬೇಕಂತ ಹೇಳಿದ್ದೀವಿ. KS ISF ಆಮೇಲೆ RSI KS ವೈರ್ಲೆಸ್ PC IBPS ಪೊಲೀಸು ಆಮೇಲೆ PU ಕಾಲೇಜ್ ಲೆಕ್ಚರು ಅಸಿಸ್ಟೆಂಟ್ ಪ್ರೊಫೆಸರು ದೈಹಿಕ ಶಿಕ್ಷಕರು 384 K ಕನ್ನಡ ಅಭ್ಯರ್ಥಿಗಳೇನೆ ಇದನ್ನೆಲ್ಲ ಒಂದು ಪಟ್ಟಿಯನ್ನು ಮಾಡಿದ್ದೀವಿ. ಮತ್ತು ಭಾಳ ಗಂಭೀರವಾಗಿ ಏನಪ್ಪ ಹತ್ರ ಅವರು ಅವತ್ತು ಟೈಮ್ ಕೊಟ್ಟು ಸೊ ಇದನ್ನು ಪರಿಗಣಿಸಿದ್ದಾರೆ. ಇದರಲ್ಲಿ ಏನೇನು ಸುಧಾರಣೆ ಮಾಡ್ತಾರೆ ಅನ್ನೋದು ತಾವೆಲ್ಲ ಕಾದು ನೋಡಬೇಕಾಗಿದೆ. ಮತ್ತು ನಿನ್ನೆ ಮೊನ್ನೆ ದಿನ KPSSನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದರೆ ಒಳ್ಳೆಯದಾಗುತ್ತೆ. ಎಲ್ಲ ಒಂದು ಆಸ್ಪಿರೆಂಟ್ಗೆ ಒಂದು ಸಮಾನವಾಗಿರ್ತಕ್ಕಂಥ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಮಾತನಾಡಿದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಮತ್ತೆ ಯಾವಾಗ ನೇಮಕಾತಿಗಳು ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಗೀಕರಣ ಆಗಿದೆ ಮತ್ತು ವಿಶೇಷವಾಗಿ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಸೊ ಎಷ್ಟು ಹುದ್ದೆಗಳು ವರ್ಗೀಕರಣ ಆಗಿದೆ ಇನ್ನು 2 ದಿವಸದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದೆ. ಸೊ ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಸೊ ಅಲ್ಲಿ ಎಲ್ಲರೂ ಏನು ಪಾತ್ರ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.